ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೀಲಾ ಜಡಿಪಾಲ್ಸ್ ಬ್ಲಾಗ್. ತುಂಬ ದಿನದ ಮೇಲೆ ಈ ಬ್ಲಾಗ್ನ ಮಾಡ್ತಿದ್ದೀನಿ. ಸೊ ಇವತ್ತಿನ ದಿನ ನಾನು ಗೆಂಟಿಗೆ ಮೊಗ್ಗೆಗಳನ್ನು ತೊಗೊಂಡಿದ್ದೀನಿ, ಹಾಗೆ ಮುತ್ತಮಲ್ಲಿಗೆ ಮೊಗ್ಗೆಗಳನ್ನು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮೂಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ನಾರ್ಮಲಾಗಿ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಈ ಹೂವು, ಬಟ್ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ನಾರ್ಮಲಿ ಸೇವಂತಿಗೆ ಅದು ಜಾಸ್ತಿ ಇರುತ್ತೆ ಅಲ್ವಾ, ಇದು ನಾವು ಗೆಂಟಿಗೆ ಅಂತ ಕರಿತೀವಿ. ನೀವು ಯಾವ ರೀತಿಯಾಗಿ ಕರಿತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದನ್ನು ಬೇಸಿಕಲ್ಲಿ ಹೇಗೆ ಮಾಲೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಎರಡನ್ನು ಒಂದೊಂದು ಸೈಡು ಈಚ್ ಮುಖ ಮಾಡ್ಕೋಬೇಕು. ಅದಾದ ನಂತರ ಈ ರೀತಿಯಾಗಿ ಗಂಟನ್ನು ಹಾಕಬೇಕು. ಇದರಿಂದ ಅದು ಗಟ್ಟಿ ಆಗುತ್ತೆ. ಬೇಕಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ, ಸೊ 2 ಟೈಮ್ಸ್ ಮಾಡ್ಕೊಳ್ಳಿ. ತುಂಬ ಜಗ್ಲಿಕ್ಕೆ ಹೋಗಬೇಡಿ, ಕಟ್ಟಾಗಿಬಿಡುತ್ತೆ ಹೂವು ಸ್ವಲ್ಪ ಮೆತ್ತಗಿರುತ್ತಲ್ವ. ಸೊ ಆ ಒಂದು ಕಾರಣದಿಂದ ನಾನಿಲ್ಲಿ 2 ಕಲರ್ದು ತೊಗೊಂಡಿದ್ದೀನಿ, ಬಿಳಿ ಮತ್ತು ಪಿಂಕು. ಇದರಲ್ಲಿ ಸಾಕಷ್ಟು ಕಲರ್ ಬರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ. ಸೊ ನಮ್ಮಮ್ಮನ ಮನೆಯಲ್ಲೇ ಇದು ಆಗಿರುವಂಥ ಹೂವು ಇದು. ಸೊ ಊರಿಗೆ ಬಂದಾಗ ಈ ಥರದ್ದೇನಾದರೂ ಒಂದು ಮಾಡ್ತಾ ಇರೋದು. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹೂವು, ಮುಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಸೊ ದೇವ್ರಿಗೆ ಹಾಕೋದಕ್ಕೆ, ಯಾರಿಗಾದರೂ ಅರಿಶಿನ ಕುಂಕುಮಕ್ಕೆ ಕೊಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ರೀತಿಯಾಗಿ ಮೇಲೊಂದು ಕೆಳಗೊಂದು ಹಾಕ್ತಾ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೇಕು. ಇದನ್ನು ಕೆಳಗಡೆ ಒಂದು ಸುತ್ತಬೇಕು ಈ ರೀತಿಯಾಗಿ. ಅದಾದ ನಂತರ ಈ ರೀತಿಯಾಗಿ ಒಂದು ಗಂಟನ್ನು ಹಾಕ್ಕೋಬೇಕು. ಗಟ್ಟಿಯಾಗಿ ಸೆಕ್ಯೂರ್ ಆಗಿಬಿಡುತ್ತೆ ನೋಡಿ. ಈ ರೀತಿಯಾಗಿ ಈಗ ಸೆಕ್ಯೂರ್ ಆಗಿದೆ ಇದು. ಇದೇ ರೀತಿಯಾಗಿ ನಿಮ್ಗೆ ಎಷ್ಟು ಉದ್ದ ಬೇಕಲ್ಲ ಅಷ್ಟು ಉದ್ದ ಮಾಡ್ಕೊತ ಹೋಗಬೇಕು. ಈಗ ನಾನು ಮುತ್ತಮಲ್ಲಿಗೆನ ತೊಗೊತಾ ಇದ್ದೀನಿ ನೋಡಿ. ಇದು ಮುತ್ತಿನ ಥರನೇ ಇರುತ್ತೆ ರೌಂಡ್ಗೆ. ಸೊ ಎಲ್ಲ ಹೂಗಳನ್ನು ಇದೇ ರೀತಿಯಲ್ಲಿ ಕಟ್ಬೋದು. ಹೂವನ್ನು ಕಟ್ಟೋದಕ್ಕೆ ಸಾಕಷ್ಟು ರೀತಿ ಇರುತ್ತೆ. ಮಾಲೆ ಮಾಡೋದಕ್ಕೆ ಪಟಾಕಿ ಸರದ ಮಾಲೆಗಳು ಕೂಡ ಬರುತ್ತೆ. ಅಂಕೋಲಾದಲ್ಲಿ ತುಂಬಾ ಫೇಮಸ್ ಇದೆ ಅದು ಒಂದು. ನೋಡಿ ಈ ರೀತಿಯಾಗಿ ಹೂವನ್ನ ತೊಗೊಂಡು ಕಟ್ತಾ ಹೋಗಬೇಕು. ನಿಮ್ಗೆ ಎಷ್ಟು ಉದ್ದ ಬೇಕಲ್ಲ ಅಷ್ಟು ಉದ್ದ ನೀವು ಮಾಡ್ಕೊತ ಹೋಗ್ಬೋದು. ಚೆನ್ನಾಗಿ ಅನ್ಸುತ್ತಲ್ಲ. ಮಕ್ಕಳಿಗೆಲ್ಲ ಮುಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹಗುರವಾಗಿರುತ್ತೆ, ತುಂಬ ಭಾರ ಏನೂ ಇರೋದಿಲ್ಲ ಹೂವು. ಸೊ ಈ ರೀತಿಯಾಗಿ ಕಟ್ತಾ ಬರಬೇಕು ನೋಡಿ. ಇಷ್ಟು ಉದ್ದ ಆಗಿದೆ. ಈಗ ದೇವ್ರಿಗೆ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ. ಆಗಿದೆ, ಇಷ್ಟು ಉದ್ದ ಆಗಿದೆ ನಂದು ಇವತ್ತಿನ ದಿನದ್ದು ಹೂವು. ದೇವರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಅಳ್ಳಿದ ಮೇಲೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ಸ್ನೇಹಿತರೆ ನಿಮಗೀಗ. ನೋಡಿ ಅಳ್ಳಿದ ಮೇಲೆ ಎಷ್ಟು ಸುಂದರವಾಗಿ ರೆಡಿಯಾಗಿದೆ ಮಾಲೆ. ತುಂಬ ಹಗುರವಾಗಿರುತ್ತೆ, ತುಂಬ ಏನು ಭಾರ ಇರೋದಿಲ್ಲ, ಮುಡ್ಕೊಳ್ಳೋದಕ್ಕೂ ತುಂಬ ಈಸಿಯಾಗಿರುತ್ತೆ, ಹಗುರವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಈ ಹೂವು ಇದ್ದರೆ ಏನಂತ ಇದು ಮಾಡಿರ್ತೀರಾ, ಹೆಸರೇನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಮತ್ತು ಶ್ರೀಜಾ ಕೂಡ ಈ ಹೂವನ್ನು ಮುಡ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.